ಮೇಡಮ್ ಮೋದಿಜಿ ಹೇಳಿರೋದೆಲ್ಲದರಲ್ಲಿ ಎಲ್ಲದೂ ಪರ್ಫೆಕ್ಟ್ ಇರುತ್ತೆ. ಸೊ ಇವತ್ತು ಇಂಡಿಯಾದಲ್ಲಿ ನಾವು ಒಂದು ಸ್ವಲ್ಪ ಸೇಫ್ ಝೋನಲ್ಲಿದ್ದೀವಿ, ಇನ್ನೂ ಇದರಲ್ಲಿ ಇದ್ದೀವಿ ಅಂದರೆ ಸೊ ಮೋದಿಜಿ ಮುಂದಕ್ಕೂ ನಮಗೆ ಮೋದಿಜಿ ಬೇಕು. ಪ್ರೆಸೆಂಟ್ ಆಫ್ ಮೈಂಡ್ ಮೋದಿಜಿ ಇರಬೇಕು. ಈಗ ಇದರಲ್ಲಿ ಏನು ಹೇಳಿದ್ದಾರೆ ಅಂದರೆ ಅವ್ರಿಗೇನೋ ಇದರಲ್ಲಿ ಏನೋ ಬ್ಯಾಲೆನ್ಸ್ ಮಾಡ್ಬೋದು, ಏನಾಗ್ತಿದೆ ಅಂತ ತಿಳ್ಕೊಂಡಿದ್ದಾರೆ, ಅದಕ್ಕೆ ಹೇಳಿದ್ದಾರೆ. ಬಟ್ ಇವತ್ತು ಸಂಸ್ಕೃತಿ ನಾಡಲ್ಲಿ ನಮ್ಮ ಮೈಸೂರಲ್ಲಿ ಇವತ್ತು ಪ್ರತಿಯೊಂದು ನಮ್ಮ ಇಂಡಿಯನ್ ಕಲ್ಚರಲ್ಲಿ ತಾಲಿ ಹಾಕ್ಕೊಳ್ಳೇಬೇಕು. ಚಿನ್ನ ಇಲ್ಲದೇ ಅರ್ಶನದಾರದಲ್ಲಿ ಮದುವೆ ಯಾರೂ ಮಾಡೋದಿಲ್ಲ. ಚಿನ್ನ ಶೋಭೆ ಇದೆ, ಬಟ್ ಅನ್ನೆಸೆಸರಿ ಜಾಸ್ತಿ ಚಿನ್ನನ ನಾವು ತೊಗೊಳಕ್ಕಾಗಲ್ಲ. ಬಡವರು ಈಗೆಲ್ಲ ತುಂಬ ಕಷ್ಟದಲ್ಲಿದ್ದಾರೆ, ಚಿನ್ನ ತೊಗೊಳೋದು ಕಷ್ಟದಲ್ಲಿದೆ. ಬಟ್ ಅಲ್ಲಿಂದ ಏನು ಬರ್ತಾ ಇದೆಯೋ ಇಲ್ವೋ ಆ ಥರದ್ದೆಲ್ಲ ತಿಳ್ಕೊಂಡಿರೋದಕ್ಕೆ ಅವ್ರು ಹೇಳ್ತಿದ್ದಾರೆ ಚಿನ್ನನೇ ಖರೀದಿ ಮಾಡಬೇಡಿ ಅನ್ನತ್ತ. ಅಂದರೆ ಯಾರು ಲೇಡೀಸು ಚಿನ್ನ ಖರೀದಿ ಮಾಡಿದ್ರೆ ಇವತ್ತು ಮಗುವಿಂದ ಹಿಡ್ದು ದೊಡ್ಡೋರವ್ರಿಗೂ ಚಿನ್ನ ಅಂದರೆ ಏನೋ ಒಂದು ಖುಷಿ ಆಗುತ್ತೆ. ಬಟ್ ಚಿನ್ನ ತೊಗೊಂಡ್ರೂ ಮುಂದಿನ ಇದಕ್ಕೆ ಹೆಲ್ಪ್ ಆಗುತ್ತೆ. ನಾಳೆ ಅದನ್ನ ಏನಾದರೂ ಇಟ್ಟರೆ ನಾವು ಒಂದು ಭೂಮಿ ಖರೀದಿ ಮಾಡ್ಬೋದು, ಇನ್ನೊಂದು ಮಾಡ್ಬೋದು ಅನ್ನೋದು ಇರುತ್ತೆ. ಬಟ್ ಇದಕ್ಕೆ ಆದರೆ ಹೇಳಿರೋದ್ರಲ್ಲಿ ಏನು ಅವ್ರದ್ದೇನು ಪ್ಲ್ಯಾನ್ ಇದೆಯೋ ಗೊತ್ತಿಲ್ಲ, ಏನೋ ತಿಳ್ಕೊಂಡಿರ್ತಾರೆ, ಹೇಳಿರ್ತಾರೆ, ನಾವು ಚಿಕ್ಕವರು ನಮ್ಗೆ ಗೊತ್ತಿಲ್ಲ. ಬಟ್ ಮೋದಿಜಿ ನಮ್ಮ ಇಂಡಿಯಾಗೆ ಭಾರಿ ಬೇಕು, ಮುಂದಕ್ಕೂ ಬೇಕು. ಬಟ್ ಚಿನ್ನ ನಾವು ತೊಗೊಳ್ಳೇಬೇಕಾಗುತ್ತೆ. ಸ್ವಲ್ಪ ಈಗ 100 ಗ್ರಾಮ್ ತೊಗೊಂಡಿಲ್ಲ ಅಂದರೆ 10 ಗ್ರಾಮ್ ಆದರೂ ಚಿನ್ನ ಖರೀದಿ ಮಾಡೋರು ಇರ್ತಾರೆ. ಚಿನ್ನ ಇಲ್ಲ ಅಂದರೆ ಇದು ಮಾಡೋಕ್ಕಾಗಲ್ಲ. ಆಮೇಲೆ ಚಿನ್ನ ಇನ್ವೆಸ್ಟ್ ಮಾಡಿರೋರೆಲ್ಲ ಈಗ ಅವರು 100 ಜನಕ್ಕೆ 1000 ಜನಕ್ಕೆ ಜಾಬ್ ಕೊಟ್ಟಿರ್ತಾರೆ. ಅವ್ರದ್ದೆಲ್ಲ ಈಗ ಎಲ್ಲ ಎಲ್ಲಿಗೆ ಹೋಗ್ತಾರೆ? ಈಗ 20 ವರ್ಷ 40 ವರ್ಷದಿಂದ ಕೆಲಸ ಮಾಡೋರು ಇರ್ತಾರೆ. ಈಗ ಚಿನ್ನದಲ್ಲ ಅಂಗಡಿಲೂ ಕೆಲಸ ಮಾಡೋರು ಇರ್ತಾರೆ. ಈಗ ಅದೆಲ್ಲ ಹೆಂಗೆ ಬ್ಯಾಲೆನ್ಸ್ ಮಾಡ್ತಾರೆ ಮೇಡಮ್? ಅದ್ರ ಬಗ್ಗೆ ಸ್ವಲ್ಪ ಗಮನದಲ್ಲಿ ಏನಿದೆಯೋ ಗೊತ್ತಿಲ್ಲ. ದಯವಿಟ್ಟು ಚಿನ್ನದ ಬಗ್ಗೆ ಮಾತಾಡೋದಾದರೆ ಚಿನ್ನ ಬೇಕು ಲೇಡೀಸ್ಗೆ.